ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆದರದ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಮೊನ್ನೆ ನನ್ನ ಸ್ನೇಹಿತರೊಬ್ಬರು ಸಿಕ್ಕಿದ್ದರು. ಅವರು ಬಹಳ ಖುಷಿಯಿಂದ ಹೇಳಿದ್ರು, ನೋಡಿ ಮಾರ್ಪಳ್ಳಿಯವರೇ, ಮೊನ್ನೆ ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ನಲ್ಲ, ಅವರು ನನಗೆ ಒಂದು ಪತ್ರವನ್ನು ಕಳಿಸಿದ್ದಾರೆ ನೋಡಿ. ಏನು ಪತ್ರ? ನೋಡಿ, ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಉತ್ತಮವಾದಂಥ ಮಾತುಗಳನ್ನು ಆಡಿದ್ದೀರಿ. ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಹೇಳಿ ಒಂದು ಧನ್ಯವಾದದ ಪತ್ರವನ್ನು ಕಳಿಸಿದ್ದಾರೆ. ಇವರು ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ, ಇವತ್ತು ಸ್ನೇಹಿತರೆ, ಧನ್ಯವಾದ, ಕೃತಜ್ಞತೆ ಅನ್ನುವಂಥ ಪದಗಳು ಬಹಳ ನಶಿಸಿ ಹೋಗ್ತಾ ಇದ್ದಾವೆ. ಆಡಂಬರದಲ್ಲಿ ಸಹಜವಾದಂತಹ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ನಮ್ಮಲ್ಲಿ ಭಾವನಾತ್ಮಕ ಈ ಸಂಬಂಧ ದೂರ ಹೋಗ್ತಾ ಇದೆ. ಇವರು ಹೇಳ್ತಾ ಇರೋದು ನಿಜ. ನಾವು ಎಷ್ಟೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರ್ತೇವೆ. ಅಲ್ಲಿ ಕೇವಲ ಒಂದು ಸುಮ್ಮನೆ ಒಂದು ಭಾಷಣ ಆದ ತಕ್ಷಣ ಇವರಿಗೆ ಧನ್ಯವಾದಗಳು ಅನ್ನುವಂಥದ್ದು. ಅನಂತರ ಆ ಸಂಸ್ಥೆಯವರು ಬಂದಂಥ ಅತಿಥಿಯನ್ನು ಕಳಿಸ್ಕೊಡೋದ್ರ ಬಗ್ಗೆ ಆಗಲಿ, ಹೋಗಲಿ ಎಲ್ಲರೂ ಕಳಿಸ್ಕೊಡೋದಕ್ಕೆಲ್ಲ ಅಲ್ಲಿ ಅವಕಾಶ ಇಲ್ಲದೇ ಇದ್ರೂ ಇಂಥ ಕಾರ್ಯಕ್ರಮ ನಾವು ನಡೆಸ್ತು, ತಾವು ಬಂದು ಭಾಗವಹಿಸಿದ್ರಿ, ಒಳ್ಳೆಯ ಮಾತುಗಳನ್ನು ಆಡಿದ್ರಿ ಅನ್ನುವಂತಹ ಒಂದು ಕೃತಜ್ಞತಾ ಪತ್ರವನ್ನು ಬರೆಯುವಂಥ ಕ್ರಮವೇ ಇಲ್ಲ. ಅಷ್ಟೇ ಯಾಕೆ, ಈಗ ಬರಹಗಾರರು ಅಂತ ತಿಳ್ಕೊಳ್ಳಿ, ನಾವು ಯಾವುದಾದ್ರು ಪತ್ರಿಕೆಗಳಿಗೆ ಲೇಖನಗಳನ್ನು ಕಳಿಸ್ತೀವಿ ಅಂತ ತಿಳ್ಕೊಳ್ಳಿ, ಅಲ್ಲಿ ಪ್ರಕಟವಾಗತ್ತೋ ಅಥವಾ ಪ್ರಕಟವಾಗೋದಿಲ್ಲ. ಹಿಂದೆ ಬರಿತಾ ಇದ್ದರು, ಯಾವುದಾದ್ರು ಒಂದು ಲೇಖನಗಳನ್ನು ಕಳಿಸಿದ್ರೆ ನಿಮ್ಮ ಲೇಖನ ಅಸ್ವೀಕೃತವಾಗಿದೆ, ತಾವು ಈ ಕಳಿಸಿದ್ದಕ್ಕಾಗಿ ಧನ್ಯವಾದಗಳು, ಹೀಗೆ ನಿಮ್ಮ ಪ್ರೋತ್ಸಾಹ ಇರಲಿ ಅನ್ನುವಂಥ ಮಾತುಗಳು. ಈಗ ಪತ್ರಿಕೆಯಲ್ಲಿ ಪ್ರಕಟ ಮಾಡೋದ್ರೆ ಅದೇ ನಿಮ್ಮ ಪುಣ್ಯ ಅನ್ನುವಂತಹ ಮಾತುಗಳು. ಹಾಗೆ ಯಾವುದಾದ್ರೂ ಕಾರ್ಯಕ್ರಮಗಳಿಗೆ ಯಾರಾದ್ರೂ ಕರೆಸ್ತರು ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ಕರೆಸಿದ್ದೇ ನಾವು ದೊಡ್ಡ ಉಪಕಾರ ಮಾಡಿದ್ದೇವೆ ಅನ್ನುವಂಥ ರೀತಿ. ಹೀಗೆ ಈ ಕೃತಜ್ಞತೆ ಧನ್ಯವಾದಗಳು ಅನ್ನುವಂಥದ್ದು ಈ ಸದ್ಯಕ್ಕೆ ಈ ವಾಟ್ಸಪ್ಗಳಲ್ಲಿ, ಅದೇ ಎದುರುಗಡೆ ಸಿಕ್ಕಿದಾಗ ಆ ವ್ಯಕ್ತಿಗೆ ಅದೇ ವಾಟ್ಸಪ್ನಲ್ಲಿ ಧನ್ಯವಾದ ಹೇಳಿರ್ತಾನಲ್ಲ, ಎದುರುಗಡೆ ಸಿಕ್ಕಿದಾಗ ಒಂದು ನಗೋಮುಖವಾಗಲಿ, ಒಂದು ಕೃತಜ್ಞತೆಯನ್ನು ತೋರಿಸೋ ರೀತಿಯಾಗಲಿ, ಅಥವಾ ಧನ್ಯವಾದ, ನಮಸ್ಕಾರ ಅನ್ನೋ ಮಾತುಗಳು ಇಲ್ಲ. ಇವತ್ತು ಯಾವ ಸ್ಥಿತಿಯಾಗಿದೆ ಅಂದರೆ, ಈ ಧನ್ಯವಾದ, ಕೃತಜ್ಞತೆ ಅನ್ನುವಂಥದ್ದು ಒಂದು ರೀತಿ ನಶಿಸಿ ಹೋದುವಂಥದ್ದು. ಯಾವುದಾದ್ರೂ ಒಂದು ಕೆಲಸವನ್ನು ಮಾಡಿಕೊಟ್ಟಾಗ ಏನೋ ಒಂದು ತೋರಿಕೆಗೆ ಅದನ್ನು ಎಲ್ಲರೂ ಹೇಳೋದಿಲ್ಲ, ಎಲ್ಲೋ ಕೆಲವರು. ಈಗ ಒಬ್ಬರು ಮೊನ್ನೆ ಇನ್ನೊಂದು ಘಟನೆಯನ್ನು ನಾನು ಉಲ್ಲೇಖಿಸೋದಕ್ಕೆ ಇಷ್ಟಪಡ್ತೇನೆ. ಒಬ್ಬರು ವಿದೇಶದಿಂದ ಬಂದಂಥ ವ್ಯಕ್ತಿ ಯಾವುದೋ ಒಂದು, ಇಲ್ಲಿ ಹೆಸರು ಬೇಡ, ಆಶ್ರಮಕ್ಕೆ ಹೋದಾಗ ಅಲ್ಲಿ ಅವರು ಬಹಳ ದೊಡ್ಡ ಡೊನೇಷನನ್ನು ನೀಡಿದ್ರು. ಅವ್ರು ಹೇಳಿದಂಥ ಒಂದು ಮಾತೇನು ಗೊತ್ತೇನು, ನಾನು ಬಹಳ ವರ್ಷಗಳ ಹಿಂದೆ ಇದೇ ಆಶ್ರಮಕ್ಕೆ ಸಣ್ಣ ಹಣವನ್ನು ಕೊಟ್ಟಿದ್ದೆ. ಆಗ ಅವರು ಎಲ್ಲರಂತೆ ನನ್ನನ್ನು ಕೂರಿಸಿ ನನಗೆ ನಾನು ಕೊಟ್ಟಂಥ ಸಣ್ಣ ಅಮೌಂಟಿಗೆ ಕೃತಜ್ಞತೆಯನ್ನು ಹೇಳಿಸಿ ನನ್ನನ್ನು ಒಂದು ರೀತಿ, ನನ್ನಲ್ಲಿ ಒಂದು ರೀತಿಯ ಆಸಕ್ತಿ ಮೂಡಬೇಕು, ಆ ರೀತಿಯಲ್ಲಿ ನಮ್ಮನ್ನು ಉಪಚರಿಸಿ ಕಳಿಸಿದ್ರು. ಇವತ್ತು ನನಗೆ ಎಷ್ಟೋ ಕಡೆಯಲ್ಲಿ ಈ ರೀತಿ ನಾನು ಕೆಲಸ ಮಾಡಿಕೊಟ್ಟಿದ್ದೇನೆ, ಆದರೆ ಯಾರೂ ಈ ಕೃತಜ್ಞತೆಯ ಮಾತುಗಳನ್ನು ಹೇಳುವಂಥ ರೂಢಿಯನ್ನೇ ಇಟ್ಕೊಂಡಿಲ್ಲ. ಹಾಗಾಗಿ ನಾನು ಇವತ್ತು ಇಲ್ಲಿ ಹುಡುಕೊಂಡು ಬಂದಿದ್ದೇನೆ. ನಿಜ, ಈ ಮಾತಿನಲ್ಲಿ ಉತ್ಪ್ರೇಕ್ಷೆ ಇದೆ ಅಂತ ತಿಳ್ಕೊಳ್ಬೇಡಿ. ಕೆಲವರು ಏನೇ ಒಂದು ಕೆಲಸ ಮಾಡಿಕೊಟ್ರೂ ಆ ಕೃತಜ್ಞತೆಯನ್ನು ಹೇಳುವಂಥ ಮನೋಭಾವಗಳನ್ನೇ ಇಟ್ಕೊಂಡಿಲ್ಲ. ಅದು ಸುಮ್ಮನೆ ಒಂದು ನಾಟಕೀಯ ರೀತಿಯಲ್ಲಿ. ಇವತ್ತು ಉಳ್ಕೊಂಡಿರೋದು ಎಲ್ಲಿ ಗೊತ್ತೇನೋ, ನಾವು ಗೂಗಲ್ ಪೇ ಮಾಡ್ತೀವಿ ನೋಡಿ ಅಂಗಡಿಗಳಲ್ಲಿ ಹೋಗಿ, ಅದು ಎಲ್ಲವನ್ನು ತಗೊಂಡು, ಹೌದು
ನೀವು 40 ರೂಪಾಯಿ 80 ಪೈಸಾ ಅಥವಾ 41 ರೂಪಾಯಿ ಕೊಟ್ಟಿದ್ದೀರಿ, ಧನ್ಯವಾದಗಳು ಅನ್ನುವಂಥದ್ದನ್ನು ನಾವು ಆ ಮಿಷನ್ನಲ್ಲಿ ಕೇಳುವಂಥ ಸ್ಥಿತಿಗೆ ಬಂದಿದ್ದೇವೆ, ವ್ಯಕ್ತಿಗಳಲ್ಲಿ ಕೇಳ್ತಾ ಇಲ್ಲ. ಇದೇ ರೀತಿ ನೀವು ಯಾವುದೇ ಒಂದು ರೀತಿ ಯಾವುದೇ ಒಂದು ಸಂಸ್ಥೆಗಾಗಲಿ ಸಂಘ ಸಂಸ್ಥೆಗಳಿಗಾಗಲಿ ಅವರೇನೋ ಒಂದು ಇದನ್ನು ಹಾಕ್ಕೊಂಡಿರ್ತಾರೆ. ನಿಮ್ಮಲ್ಲಿ ಯಾವುದಾದ್ರು ಹಳೆ ಬಟ್ಟೆಗಳಿದ್ದರೆ ಕೆಲವು ವಸತಿ ಶಾಲೆಗಳಲ್ಲಿ ಅಥವಾ ಹಾಸ್ಟೆಲ್ಸ್ಗಳಲ್ಲಿ ಅಥವಾ ವೃದ್ಧಾಶ್ರಮಗಳಲ್ಲಿ ಅನಾಥಾಶ್ರಮಗಳಲ್ಲಿ ನೀವು ಅವರಿಗೇನಾದ್ರು ಒಂದು ದಾನ ಮಾಡಿ ಅದನ್ನು ಒಂದು ಗೌರವಪೂರ್ವಕವಾಗಿ ತಗೊಂಡು ಅವರಿಗೊಂದು ಖುಷಿ ಬರಲಿ ಅಥವಾ ಸಂತೋಷವಾಗಲಿ ಅಂತ ಹೇಳಿ ಒಂದು ಧನ್ಯವಾದದ ಲೆಟ್ರನ್ನ ಕೊಡುವಂಥದ್ದು ಇಲ್ಲ. ಏನಾಗಿದೆ ಅಂದರೆ ನಿಮ್ಮಲ್ಲಿ ಹಾಳಾಗಿರೋದು ಇತ್ತು, ನೀವು ತಗೊಂಬಂದು ಕೊಟ್ಟಿದ್ದೀರಿ ಅಷ್ಟೇ ಅನ್ನೋ ಹಾಗೆ. ಈ ಮನುಷ್ಯನಿಗೆ ಈ ಕೃತಜ್ಞತೆ ಧನ್ಯವಾದ ಅನ್ನುವಂಥದ್ದು ಇವತ್ತು ಕೇವಲ ಒಂದು ರೀತಿಯಲ್ಲಿ ಸುಮ್ಮನೆ ಉಳ್ಕೊಂಬಿಟ್ಟಿದೆ. ಅದು ಏನು ಗೊತ್ತಾ, ಸುಮ್ಮನೆ ನಾಟಕೀಯ ಮಾತುಗಳು. ಒಂದು ಪ್ರಾಮಾಣಿಕವಾದಂಥ ಹೃದಯಾಂತರದಿಂದ ಬರುವಂಥ ಮಾತುಗಳನ್ನು ಈ ಧನ್ಯವಾದಗಳಲ್ಲಿ ನಾವು ಕೇಳ್ತಾನೇ ಇಲ್ಲ. ಈ ಧನ್ಯವಾದ, ಕೃತಜ್ಞತೆ, ಅದೇನು ಥ್ಯಾಂಕ್ಸ್, ಅದೇನು ಗೊತ್ತಾ, ಸಣ್ಣ ಮಕ್ಕಳಿಗೆ ಕೆಲವು ಮಕ್ಕಳಲ್ಲಿದೆ, ನೀವು ಚಾಕ್ಲೇಟು ಅಥವಾ ಏನಾದರೂ ಕೊಟ್ಟರೆ ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು ಅಂಕಲ್ ಅನ್ನುವಂಥದ್ದು. ಅದೇ ಬೆಳೀತಾ ಬೆಳೀತಾ ದೊಡ್ಡವರಾಗ್ತಾ ಆ ಥ್ಯಾಂಕ್ಸ್ ಅನ್ನುವಂಥ ಆ ಪ್ರಾಮಾಣಿಕತೆ, ಆ ನಗೋಮುಖ ಹೃದಯವಂತಿಕೆ ಅನ್ನುವಂಥದ್ದು ಅಳಿಸೋಗ್ತಾ ಇದೆ. ಇದು ನಿಮಗೆ ಇದು ಸುಮ್ಮನೆ ಏನೋ ಔಪಚಾರಿಕವಾಗಿ ಅವನು ಮಾತಾಡ್ತಾ ಇದ್ದಾನೆ ಅಂತ ನಿಮಗೆ ಅನಿಸಿರ್ಬೋದು. ಇಂಥ ಘಟನೆಗಳು ನಿಮ್ಮ ಜೀವನದಲ್ಲಿಯೂ ಸಹ ಬಹಳಷ್ಟು ಕಡೆ ನಡೆದಿದ್ದಾವೆ. ಈಗ ಒಬ್ಬ ಬರಹಗಾರನಾಗಲಿ ಅಥವಾ ಒಂದು ಚಿತ್ರತಂಡವೇ ಆಗಿರಲಿ, ಒಂದು ಏನಾದರೂ ದೊಡ್ಡ ಯಶಸ್ಸನ್ನು ಪಡೀತು ಅಂತಂದರೆ ಒಬ್ಬ ಸಣ್ಣ ಕಲಾವಿದನಿಂದ ಹಿಡಿದು ದೊಡ್ಡ ಕಲಾವಿದನವರೆಗೆ ಅಲ್ಲಿರುವಂಥ ಆರ್ಟಿಸ್ಟ್ ಎಲ್ಲರನ್ನೂ ಸಹ ಒಂದು ಹೊಗಳುವಂಥ ಮಾತುಗಳನ್ನು ಕೇಳಲ್ಲ. ಕೇವಲ ಯಾರೋ ದೊಡ್ಡ ದೊಡ್ಡವರುಗಳನ್ನು ಹೊಗಳುವಂಥದ್ದು. ಇವರಿಂದಲೇ ಈ ಸಿನಿಮಾ ಚೆನ್ನಾಗಿ ನಡೀತು, ಇದರಿಂದಲೇ ಈ ಸಂಸ್ಥೆ ಉದ್ಧಾರ ಆಯಿತು ಅಂತ. ಯಾವುದಾದ್ರೂ ನೋಡಿಬೇಕಾದ್ರೆ ಯಾವುದಾದ್ರೂ ಒಂದು ಸಂಸ್ಥೆಗಳು ಅಥವಾ ಸಂಘ ಸಂಸ್ಥೆಗಳು ಒಂದು 50 ವರ್ಷಕ್ಕೆ ಕಾಲಿಡ್ತೋ ಅಥವಾ 100 ವರ್ಷಕ್ಕೆ ಕಾಲಿಡ್ತೋ ಅಥವಾ ಏನಾದರೂ ಪ್ರಗತಿಯನ್ನು ಪಡೀತು ಅಂಥೇಳಿ ಅಲ್ಲಿರುವಂಥ ಒಬ್ಬ ಸಣ್ಣವನನ್ನು ಯಾರೂ ನೆನೆಸ್ಕೊಳ್ಳೋದಿಲ್ಲ. ಒಬ್ಬ ಜವಾನ ಇರಬಹುದು, ಆದರೆ ಆತ ಬಂದಂಥವ್ರನ್ನ ವೆಲ್ಕಮ್ ಮಾಡೋದಾಗಲಿ, ನಗೋ ಮುಖದಲ್ಲಿ ಅವ್ರನ್ನ ಸ್ವಾಗತ ಮಾಡೋದಾಗಲಿ, ಈ ರೀತಿಯಿಂದ ಒಂದು ಸಂಸ್ಥೆಗೆ ಆಗಿರಲಿ ಒಂದು ಯಶಸ್ಸಿಗೆ ಕಾರಣ ಆಗಿರುತ್ತೆ. ಪ್ರತಿಯೊಬ್ಬನ ಅಲ್ಲಿರುವ ಕೆಲಸಗಾರ, ನೌಕರನಿಂದ ಹಿಡಿದು ದೊಡ್ಡ ಕೆಲಸದವರೆಗೆ ಪ್ರತಿಯೊಬ್ಬರ ಸಹಕಾರ, ವಿಶ್ವಾಸ, ಒಂದು ಆ ಶ್ರದ್ಧೆ ಇದೆಯಲ್ಲ, ಆ ಸಂಘ ಸಂಸ್ಥೆಯ ಅಭಿವೃದ್ಧಿಗೆ ಕಾರಣವಾಗಿರುತ್ತೆ. ಆದರೆ ಗುರುತಿಸೋದು ಕೆಲವರನ್ನ ಮಾತ್ರ. ಅದಾಗಬಾರ್ದು. ನಾವು ಬಹಳ ವರ್ಷಗಳ ಹಿಂದೆ ಯಾವುದೋ ಒಂದು ಸಂಸ್ಥೆಯಲ್ಲಿ ಒಂದು ಯಶಸ್ಸಿನ ಕಾರ್ಯಕ್ರಮ ನಡಿಬೇಕಾದ್ರೆ ಅವರು ಮೊದಲು ಅಲ್ಲಿ ಗೌರವಿಸಿದ್ದು ಯಾರು ಗೊತ್ತಾ, ಅಲ್ಲಿನ ಕಾರ್ಮಿಕರನ್ನು, ಕೆಲಸಗಾರರನ್ನು. ಅಲ್ಲಿಂದ ಪ್ರಾರಂಭವಾಗಿದ್ದು ದೊಡ್ಡವರ ಹಂತಕ್ಕೆ ಬಂತು. ಯಾವತ್ತೂ ಅಷ್ಟೇ. ಈಗ ನೋಡಿ, ನಾವು ಯಾವುದಾದ್ರೂ ಒಂದು ಫೋರಮಿಗೋ ಮೂವರಿಗೋ ಅಥವಾ ಯಾವುದೋ ದೊಡ್ಡ ಬೆಂಗಳೂರಿನಲ್ಲಿ ದೊಡ್ಡ ದೊಡ್ಡ ಕೆಲವು ಇದಕ್ಕೆ ಹೋಗ್ತೇವೆ, ಅಲ್ಲಿ ಒಬ್ಬರು ನಿಲ್ಲಿಸಿರ್ತಾರೆ ಸ್ವಾಗತ ಕೋರೋರನ್ನ, ನಮಸ್ಕಾರ ಅಂತ. ಅವರಿಗೆ ಪ್ರತಿ ನಮಸ್ಕಾರ ಮಾಡುವಷ್ಟು ನಮ್ಮಲ್ಲಿರಲ್ಲ. ನಾವು ಒಳ್ಳೆ ಜಬರ್ದಸ್ತಲ್ಲಿ ಹೋಗ್ತೇವೆ. ಆ ಕೃತಜ್ಞತೆಯನ್ನು ಅವ್ರು ತೋರಿಸ್ತಾ ಇರ್ಬೇಕಾದ್ರೆ ನಾಟಿಕೆ ಇರಲಿ ಏನೇ ಇರಲಿ, ಅವರು ನಮಗೆ ನಮಸ್ಕಾರ ಅಂದಾಗ ನಾವು ಸಹ ನಮಸ್ಕಾರ ಅಥವಾ ತಲೆ ಬಾಗೋದನ್ನು ನಾವು ಕಲ್ತಿಲ್ಲ. ನಾವೇನೋ ಈ ಅಂಗಡಿಗೋ ಅಥವಾ ಇದಕ್ಕೆ ಏನೋ ದೊಡ್ಡ ಸೇವೆಯನ್ನು ಮಾಡ್ತಾ ಇದ್ದೇವೆ ಅನ್ನುವಂತಹ ಮನೋಭಾವ, ಅಥವಾ ನಮ್ಮನ್ನು ಏನೋ ನಾವು ದೊಡ್ಡವರು ಅಂತ ಹೇಳಿ ಇವರು ಈ ಥರ ಮಾಡ್ತಾ ಇದ್ದಾರೆ ಅಂತ. ಇವತ್ತು ನಾವು ನೋಡ್ತಾ ಇರ್ಬೋದು, ಮೋದಿಜಿಯವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು. ಅವ್ರನ್ನ ಯಾಕೆ ಹೆಸರಿಸ್ತಾ ಇದ್ದೀನಿ ಅಂತಂದರೆ, ಸ್ನೇಹಿತರೆ, ಯಾರೇ ಒಬ್ಬರು ಅವರಿಗೆ ನಮಸ್ಕಾರ ಏನಾದರೂ ಅವ್ರಿಗೆ ಪಾದ ಮುಟ್ಟಕ್ಕೆ ಹೋಗ್ಬಿಟ್ರೆ ಸಾಕು, ಅವ್ರ ವಯಸ್ಸನ್ನೇ ನೋಡೋದಿಲ್ಲ, ಅವರೇ ತಲೆ ಬಾಗ್ಬಿಡ್ತಾರೆ. ಅಂಥ ದೊಡ್ಡಸ್ತಿಗೆ, ಮನಸ್ಸಿನ ದೊಡ್ಡಸ್ತಿಗೆ, ಶ್ರೀಮಂತಿಗೆ ಅದು ನಮ್ಮೆಲ್ರಿಗೂ ಪರಿಪಾಠವಾಗಬೇಕು. ಯಾವತ್ತೂ ಅಷ್ಟೇ ತಲೆ ಬಾಗೋದು, ಕೃತಜ್ಞತೆಯನ್ನು ಸಲ್ಲಿಸೋದು, ಪ್ರತಿಯೊಬ್ಬನ ಕೆಲಸಕ್ಕೆ ಬೆಲೆ ಕೊಡಬೇಕು. ಯಾವುದೇ ಒಂದು ಪತ್ರಿಕೆ ಆಗಿರಲಿ, ಯಾವುದೇ ಒಂದು ಸಿನಿಮಾ ರಂಗ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳಾಗಲಿ ಯಶಸ್ಸನ್ನು ಪಡಿಬೇಕು ಅಂತಂದರೆ ಪ್ರತಿಯೊಬ್ಬರ ಸಹಕಾರ ಬೇಕಾಗಿರುತ್ತೆ. ಅವ್ರು ಮಾಡಿರುವಂಥ ಕೆಲಸವನ್ನು ಎಲ್ಲಿ ನಾವು ಗುರುತಿಸೋದಿಲ್ವೋ ಅದು ಮುಂದಿನ ಸೋಲಿಗೆ ಕಾರಣ ಆಗುತ್ತೆ. ನಿಮಗೆ ಹೇಗೆ ಅನ್ನಿಸ್ತೋ ಏನೋ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು, ಕೃತಜ್ಞತೆಗಳು.